ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ 4 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 22 ಪಾದಾವಸ್ಯ ವಿನಿರ್ಭಿನ್ನೌ ಲೋಕೇಶೋ ವಿಷ್ಣುರಾವಿಶತ್ ಗತ್ಯಾ ಸ್ವಾಂಶೇನ ಪುರುಷೋ ಯಯಾ ಪ್ರಾಪ್ಯಂ ಪ್ರಪದ್ಯತೆ. ಅನುವಾದ: ಆಮೇಲೆ ಅದ್ಭುತ ರೂಪನ ಕಾಲುಗಳು ಬೇರೆಯಾಗಿ ವ್ಯಕ್ತವಾದವು. ಆಗ ವಿಷ್ಣು ಎಂಬ ಹೆಸರಿನ ದೇವತೆಯು ಪಾರ್ಶ್ವಗತಿಯಿಂದ ಅವುಗಳನ್ನು ಪ್ರವೇಶಿಸಿದನು. ಇದು ಜೀವಿಗೆ ತಾನು ಹೋಗಬೇಕಾದ ಕಡೆಗೆ ಚಲಿಸಲು ಸಹಾಯಕವಾಗುವುದು. ಶ್ಲೋಕ 23 ಬುದ್ಧಿಂ ಚಾಸ್ಯ ವಿನಿರ್ಭಿನ್ನಾಂ ವಾಗೀಶೋಧಿಷ್ಣ್ಯಮಾವಿಶತ್ ಬೋಧೇನಾಂಶೇನ ಬೋಧವ್ಯಂ ಪ್ರತಿಪತ್ತಿರ್ಯತೋ ಭವೇತ್. ಅನುವಾದ: ಆ ವಿಶ್ವರೂಪನ ಬುದ್ಧಿಯು ಬೇರೆಯಾಗಿ ವ್ಯಕ್ತವಾದಾಗ ವೇದಗಳ ಒಡೆಯನಾದ ಬ್ರಹ್ಮನು ಅರಿವಿನ ಅಂಶದ ಶಕ್ತಿಯೊಂದಿಗೆ ಅಲ್ಲಿ ಪ್ರವೇಶಿಸಿದನು. ಇದರಿಂದಾಗಿ ಜೀವಿಗಳಿಗೆ ಅರಿಯಬೇಕಾದುದರ ಅನುಭವವಾಗುತ್ತದೆ. ಶ್ಲೋಕ 24 ಹೃದಯಂ ಚಾಸ್ಯ ನಿರ್ಭಿನ್ನಂ ಚಂದ್ರಮಾದಿರ್ಷ್ಣ್ಯಮಾವಿಶತ್ ಮನಸಾಂಶೇನ ಯೇನಾಸೌ ವಿಕ್ರಿಯಾಂ ಪ್ರತಿಪದ್ಯತೆ. ಅನುವಾದ: ಆಮೇಲೆ ಅದ್ಭುತ ರೂಪನ ಹೃದಯವು ಪ್ರತ್ಯೇಕವಾಗಿ ವ್ಯಕ್ತವಾಯಿತು. ಆಗ ಭಾಗಶಃ ಮಾನಸಿಕ ಕ್ರಿಯೆಯೊಂದಿಗೆ ಚಂದ್ರದೇವನು ಅದರೊಳಗೆ ಪ್ರವೇಶ ಮಾಡಿದನು. ಇದರಿಂದಾಗಿ ಜೀವಿಯು ತನ್ನ ಮಾನಸಿಕ ಕಲ್ಪನೆಗಳನ್ನು ನೆರವೇರಿಸಬಲ್ಲನು. ಶ್ಲೋಕ 25 ಆತ್ಮಾನಂ ಚಾಸ್ಯ ನಿರ್ಭಿನ್ನಮಭಿಮಾನೋ ವಿತತ್ಪದಂ ಕರ್ಮಣಾಂ ಶೇನ ಯೇನಾಸೌ ಕರ್ತವ್ಯಂ ಪ್ರತಿಪದ್ಯತೆ. ಅನುವಾದ: ಆಮೇಲೆ ಅದ್ಭುತ ರೂಪನ ಭೌತಿಕ ಅಹಂಕಾರವು ಬೇರೆಯಾಗಿ ವ್ಯಕ್ತವಾಯಿತು. ಆಗ ಅದರೊಳಗೆ ಮಿಥ್ಯಾಹಂಕಾರದ ನಿಯಂತೃವಾದ ರುದ್ರನು ತನ್ನ ಆಂಶಿಕವಾದ ಚಟುವಟಿಕೆಗಳೊಂದಿಗೆ ಪ್ರವೇಶಿಸಿದನು. ಇದರಿಂದ ಜೀವಿಯು ತಾನು ಉದ್ದೇಶಿಸಿದ ಕಾರ್ಯಗಳನ್ನು ಈಡೇರಿಸುತ್ತಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ವಿಸರ್ಜನಾಂಗಕ್ಕೆ ಯಾವ ದೇವತೆ, ಆಮೇಲೆ ಕೈಗಳು ಹೇಗಾಯಿತು, ಅದರ ದೇವತೆ ಯಾರು, ಹೀಗೆ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಅದ್ಭುತ ರೂಪನ ಕಾಲುಗಳು ಅಂದರೆ ವಿಶ್ವರೂಪನ ಕಾಲುಗಳು ವ್ಯಕ್ತವಾದಾಗ, ಬೇರೆಯಾಗಿ ವ್ಯಕ್ತವಾಗುತ್ತಲ್ಲ, ಆಗ ದೇವೋತ್ತಮ ಪುರುಷನಲ್ಲದ ವಿಷ್ಣು ಅನ್ನುವಂಥ ಹೆಸರಿನ ದೇವತೆ ಇದೆಯಲ್ಲ, ಅದು ಪಾರ್ಶ್ವಗತಿಯಿಂದ ಅವುಗಳನ್ನು ಪ್ರವೇಶ ಮಾಡ್ತಾನೆ. ಇದು ಜೀವಿಗೆ ತಾನು ಹೋಗಬೇಕಾದಂತಹ ಕಡೆಗೆ ಹೋಗೋದಕ್ಕದು ಸಹಾಯ ಆಗುತ್ತೆ. ಅಂದರೆ ಇದು ವಿಷ್ಣು ಅಂದಿದ ತಕ್ಷಣ ನಾವು ಮೂಲ ದೇವೋತ್ತಮ ಪುರುಷ ಅಲ್ಲ, ಇದು ಅಂಶಿಕ ಒಂದು ದೇವತೆ, ಆಯ್ತಾ. ಆ ವಿಷ್ಣು ಅನ್ನೋ ಹೆಸರಿನ ದೇವತೆ. ಆ ದೇವತೆ ಪ್ರವೇಶ ಮಾಡಿದಾಗ ಏನಾಯ್ತು, ಒಬ್ಬ ಜೀವಿ ತಾನು ಎಲ್ಲಾದ್ರೂ ಹೋಗಬೇಕು ಅಂತಂದ್ರೆ ಕಾಲನ್ನ ಎತ್ತಿಡಬೇಕು, ಸಂಚಾರ ಮಾಡಬೇಕು ಅಂತಂದ್ರೆ ಅದಕ್ಕೆ ಶಕ್ತಿ ಬೇಕಲ್ವಾ. ಆ ಶಕ್ತಿಯಾಗಿ ಆ ದೇವತೆ ಇರ್ತಾನೆ. ಅದರಿಂದನೇ ನಾವು ನಡೆಯೋದಕ್ಕಾಗೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕಾಗೋದು ಅನ್ನೋದು ಇದರ ಅರ್ಥ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಆ ವಿಶ್ವರೂಪನ ಬುದ್ಧಿ ಅನ್ನೋದು ಬೇರೆಯಾಗಿ ವ್ಯಕ್ತವಾದಾಗ ವೇದಗಳ ಒಡೆಯನಾದಂತಹ ಬ್ರಹ್ಮ ಅರಿವಿನ ಅಂಶದ ಶಕ್ತಿಯಿಂದ ಅದರೊಳಗಡೆ ಪ್ರವೇಶ ಮಾಡ್ತಾನೆ. ಇದರಿಂದಾಗಿ ಏನಾಗುತ್ತೆ, ಜೀವಿಗಳಿಗೆ ಏನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಅದರ ಅನುಭವ ಆಗುತ್ತೆ. ಈಗ ನೋಡಿ, ಬ್ರಹ್ಮ ಆ ಅರಿವಿನ ಅಂಶದ ಜೊತೆ, ಆ ಶಕ್ತಿಯ ಜೊತೆ ನಮ್ಮೊಳಗಡೆ ಇದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ನಮಗೆ ಅರ್ಥನೇ ಆಗೋದಿಲ್ಲ, ಆಯ್ತಾ. ಒಂದೊಂದು ದೇವತೆನೂ ಎಷ್ಟು ಇಂಪಾರ್ಟೆಂಟು, ನಮ್ಮಲ್ಲಿ ಇದ್ದು ಕೆಲಸಗಳನ್ನು ಮಾಡ್ತಾರೆ ಅಂತ ತಿಳ್ಕೊಬೇಕು ನಾವಿಲ್ಲಿ, ಆಯ್ತಾ. ನಮಗೆ ಇವಾಗ ತಿಳುವಳಿಕೆ ಇದೆ, ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಬ್ರಹ್ಮ ನಮ್ಮ ಒಳಗಡೆ ಕೂತ್ಕೊಂಡಿದ್ದಾನೆ. ಆ ಶಕ್ತಿ ಅಲ್ಲಿರೋದ್ರಿಂದ ನಮಗೆ ಇದೆಲ್ಲ ಅರ್ಥ ಆಗೋದು, ಆಯ್ತಾ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಆಮೇಲೆ ಅದ್ಭುತ ರೂಪನ ಹೃದಯ ಅನ್ನೋದು ಪ್ರತ್ಯೇಕವಾಗಿ ವ್ಯಕ್ತವಾಗುತ್ತೆ. ಈಗ ಹೃದಯದ ದೇವತೆ ಯಾರು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಆಗ ಏನಾಯ್ತು, ಭಾಗಶಃ ಮಾನಸಿಕ ಕ್ರಿಯೆಯ ಜೊತೆ, ಮಾನಸಿಕ ಕ್ರಿಯೆ ಇದೆಯಲ್ಲ ಅದರ ಜೊತೆ ಚಂದ್ರದೇವ ಅದರೊಳಗಡೆ ಪ್ರವೇಶ ಮಾಡ್ತಾನೆ. ಈಗ ಹೃದಯದ ದೇವತೆ ಯಾರು ಅಂತಂದ್ರೆ ಚಂದ್ರ. ಇದರಿಂದಾಗಿ ಏನಾಯ್ತು, ಜೀವಿ ತನ್ನ ಮಾನಸಿಕ ಕಲ್ಪನೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕಾಗ್ತಾ ಇದೆ. ತನ್ನ ಮನಸ್ಸಲ್ಲಿ ಏನೇನೆಲ್ಲ ಕಲ್ಪನೆಗಳು ಬರುತ್ತೋ ಅದನ್ನೆಲ್ಲ ಅವನು ನಡೆಸ್ಕೊಳ್ಳೋದಕ್ಕೆ ಅಥವಾ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗೋದು ಯಾಕೆ ಅಂತಂದ್ರೆ ಆ ಚಂದ್ರ ಅನ್ನೋನು ನಮ್ಮ ಹೃದಯದಲ್ಲಿ ನೆಲೆಸಿರೋದ್ರಿಂದ.
ಆಮೇಲೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ಅದ್ಭುತ ರೂಪನ ಭೌತಿಕ ಅಹಂಕಾರ ಅನ್ನೋದು ಬೇರೆಯಾಗಿ ವ್ಯಕ್ತವಾಗುತ್ತೆ. ಆಗ ಅದರ ಜೊತೆಗೆ ನೋಡಿ ಇದೇ ಮೇನು ಮಿಥ್ಯಾ ಅಹಂಕಾರ ಅನ್ನೋದು ಅದನ್ನ ನಿಯಂತ್ರಣ ಮಾಡುವಂಥವ್ನು ಯಾರು? ರುದ್ರ. ಅವನು ಏನು ಮಾಡ್ತಾನೆ? ತನ್ನ ಆಂಶಿಕವಾದಂತಹ ಚಟುವಟಿಕೆಗಳ ಜೊತೆ ಅದರೊಳಗಡೆ ಪ್ರವೇಶ ಮಾಡ್ತಾನೆ. ಇಲ್ಲಿ ಈ ಭೌತಿಕ ರೂಪದ ಅಹಂಕಾರ ಅನ್ನೋದು ಏನು ಬೇರೆ ಆಯ್ತೋ ಭಗವಂತನಿಂದ ಈ ಒಂದು ಭೌತಿಕ ಅಹಂಕಾರ ಅನ್ನೋದು ಬಂತು. ಅಲ್ಲಿ ಮಿಥ್ಯಾ ಅಹಂಕಾರವನ್ನ ನಿಯಂತ್ರಣ ಮಾಡುವಂತ ದೇವತೆ ಯಾರು? ರುದ್ರ. ಅವನು ತನ್ನ ಆಂಶಿಕವಾದಂತ ಚಟುವಟಿಕೆಗಳು, ಅವನು ನಡೆಸುವಂತ ಚಟುವಟಿಕೆಗಳ ಜೊತೆನೆ ಪ್ರವೇಶ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಒಬ್ಬ ಜೀವಿ ತಾನು ಏನು ಉದ್ದೇಶ ಪಟ್ಕೊಂಡಿರ್ತಾನೋ ಅಥವಾ ತನ್ನ ಏನು ಆಸೆ ಇಟ್ಕೊಂಡಿರ್ತಾನೋ, ತಾನು ಅನ್ಕೊಂಡಿರ್ತಾನೋ ಆ ಕಾರ್ಯಗಳನ್ನ ಈಡೇರಿಸ್ತಾನೆ. ಈಗ ನಾವು ಏನಾದ್ರೂ ಅನ್ಕೊಂಡಿದ್ದನ್ನ ಮಾಡಬೇಕು ಅಂತಂದ್ರೆ ಅಲ್ಲಿ ರುದ್ರದೇವರು ನಮಗೆ ಸಹಾಯ ಮಾಡಬೇಕು. ಆಗ ಮಾತ್ರ ನಾವು ಆ ಕೆಲಸವನ್ನ ಮಾಡೋದಕ್ಕಾಗೋದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಭೌತಿಕ ಸ್ವರೂಪದ ಮಿಥ್ಯಾ ಅಹಂಕಾರವು ಶಿವನ ಅವತಾರವಾಗಿರುವ ರುದ್ರದೇವತೆಯಿಂದ ನಿಯಂತ್ರಿತವಾಗುತ್ತದೆ. ರುದ್ರನು ಭೌತಿಕ ಪ್ರಕೃತಿಯಲ್ಲಿ ತಮೋಗುಣವನ್ನು ನಿಯಂತ್ರಿಸುವವನು ಆಗಿರುತ್ತಾನೆ. ಪರಮ ಪ್ರಭುವಿನ ಅವತಾರವಾಗಿರುತ್ತಾನೆ. ಮಿಥ್ಯಾಹಂಕಾರದ ಚಟುವಟಿಕೆಗಳು ಶರೀರದ ಮತ್ತು ಮನಸ್ಸಿನ ಉದ್ದೇಶವನ್ನು ಆಧರಿಸಿರುತ್ತವೆ. ಮಿಥ್ಯಾ ಅಹಂಕಾರದಿಂದ ನಿರ್ವಾಹಗೊಳ್ಳುವ ಹೆಚ್ಚಿನ ಮನುಷ್ಯರು ಶಿವನಿಂದ ನಿಯಂತ್ರಿತರು. ಯಾವನಾದರೂ ತಮೋಗುಣದ ಸೂಕ್ಷ್ಮವಾದ ಅಂಶಕ್ಕೆ ತಲುಪಿದಾಗ ಅವನು ಮಿಥ್ಯೆಗೊಳಗಾಗಿ ತಾನೇ ಪರಮಪ್ರಭುವೆಂದು ಭಾವಿಸುತ್ತಾನೆ. ಬದ್ಧಾತ್ಮನ ಆ ಅಹಂಕಾರ ಭಾವನೆಯು ಸಮಗ್ರ ಭೌತಿಕ ಜಗತ್ತನ್ನು ನಿಯಂತ್ರಿಸುವ ಮಾಯಾಶಕ್ತಿಯು ಬೀಸಿದ ಕೊನೆಯ ಉರುಳಾಗಿರುತ್ತದೆ. ನೋಡಿ, ಈಗ ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಭೌತಿಕ ಸ್ವರೂಪದ ಮಿಥ್ಯಾ ಅಹಂಕಾರ ಅಂತಂದ್ರೆ ನಾನು ನಂದು ಅಂತೆಲ್ಲ ನಮ್ಗೇನೇನೋ ಅಹಂಕಾರ ಇದೆಯಲ್ಲ, ಅದೆಲ್ಲ ಯಾರ ಒಂದು ನಿಯಂತ್ರಣದಲ್ಲಿದೆ ಅಂತಂದ್ರೆ ಶಿವನ ಅವತಾರ ಆಗಿರುವಂತ ರುದ್ರ ದೇವತೆ. ಅವನ ರುದ್ರ ಅಂತಂದ್ರೆ ಶಿವನದೇ ಆದಂತ ಒಂದು ಅವತಾರ. ಆ ದೇವತೆಯ ನಿಯಂತ್ರಣದಲ್ಲಿ ಇದೆಲ್ಲ ಇರುತ್ತೆ. ರುದ್ರ ಅಂತನ್ನೋನು ಈ ಭೌತಿಕ ಪ್ರಕೃತಿಯಲ್ಲಿ ತಮೋ ಗುಣವನ್ನ, ಈಗ 3 ಗುಣಗಳಿದೆಯಲ್ಲ, ಸತ್ವ ರಜ ತಮೋ ಅಂತಂದ್ಬಿಟ್ಟು ಆ ತಮೋ ಗುಣವನ್ನ ನಿಯಂತ್ರಣ ಮಾಡುವಂಥವನು ರುದ್ರ. ಅವನು ಯಾರು ಅಂತಂದ್ರೆ ಪರಮ ಪ್ರಭುವಿನ ಅವತಾರ, ಆ ಭಗವಂತನ ಅವತಾರನೇ. ಈಗ ಎಲ್ಲರೂ ಅವನಿಂದಾನೇ ಬಂದಿರುವಂಥದ್ದಲ್ವಾ, ಅದಕ್ಕೋಸ್ಕರ ಮಿಥ್ಯಾ ಅಹಂಕಾರದ ಚಟುವಟಿಕೆಗಳು ಯಾವುದನ್ನ ಇದು ಆಧರಿಸಿರುತ್ತೆ ಅಂತಂದ್ರೆ ಶರೀರದ ಮತ್ತೆ ಮನಸ್ಸಿನ ಉದ್ದೇಶವನ್ನ. ಈಗ ನಾವು ಶಾರೀರಿಕವಾಗಿ ಏನೋ ಒಂದು ಮಾಡ್ಬೇಕು ಅಂತಿರ್ತೀವಿ, ಮಾನಸಿಕವಾಗಿ ನಾವು ಏನು ಯೋಚನೆ ಮಾಡ್ತೀವಿ ಅದರಿಂದ ಆಗಿರತ್ತೆ ಅಲ್ವಾ ಈ ಮಿಥ್ಯಾ ಅಹಂಕಾರ. ಅದು ನಾನು ನಂದು ಅನ್ನೋದೆಲ್ಲ ಎಲ್ಲಿಂದ ಬರುತ್ತೆ? ಶಾರೀರಿಕವಾಗಿ ಬರುತ್ತೆ, ಇಲ್ಲ ಮನಸ್ಸಿನಿಂದ ಬರುತ್ತೆ. ಮಿಥ್ಯಾ ಅಹಂಕಾರದಿಂದ ನಿರ್ವಹಣೆಗೊಳ್ಳುವಂತಹ ಹೆಚ್ಚಿನ ಮನುಷ್ಯರು ಶಿವನಿಂದ ನಿಯಂತ್ರಿತರು. ಅಂದ್ರೆ ಏನು? ಈಗ ನಾನು ನಂದು ಅನ್ನೋದು ಹೆಚ್ಚಾಗಿ ಯಾರಲ್ಲಿ ಇರುತ್ತೋ ಅಂತ ಮನುಷ್ಯರನ್ನೆಲ್ಲ ನಿಯಂತ್ರಣ ಮಾಡೋನು ಯಾರು ಅಂದ್ರೆ ಶಿವ. ಅವನಿಂದ ನಿಯಂತ್ರಿತರಾಗಿರೋದಕ್ಕೆ ಅವ್ರು ಆ ರೀತಿ ನಡ್ಕೊಳ್ತಾರೆ. ಯಾರಾದ್ರೂ ಈ ತಮೋಗುಣದ ಸೂಕ್ಷ್ಮವಾದ ಅಂಶಕ್ಕೆ ತಲುಪಿದಾಗ, ಅಂದ್ರೆ ತಮೋಗುಣ ಅನ್ನೋದು ಅವರಲ್ಲಿ ಎಷ್ಟಿರುತ್ತೆ ಅಂತಂದ್ರೆ ಅವರಲ್ಲಿ ರಾಜಸಿಕ ಮತ್ತೆ ಸಾತ್ವಿಕ ಅನ್ನೋದು ಇರೋದೇ ಇಲ್ಲ. ತಮೋಗುಣದ ಅತೀ ಮಟ್ಟಕ್ಕೆ ಹೊಟ್ಟೋದಾಗ ಅವರು ಮಿಥ್ಯೆಗೊಳಗಾಗಿ ನಾನೇ ಭಗವಂತ ಅಂತ ಕೂಡ ಅನ್ಕೊಳ್ತಾರೆ. ಬೇಕಾದಷ್ಟು ಜನ ನೋಡಿರ್ತೀವಿ ನಾವು. ರಾವಣ ಮತ್ತೆ ಕಂಸ ಇವರೆಲ್ಲ ಏನು ಅಂತಂದ್ರೆ ತಮೋಗುಣದ ಅತಿ ಸೂಕ್ಷ್ಮ ಅಂಶಕ್ಕೆ ತಲುಪಿಬಿಟ್ಟಿರೋರು. ಅವ್ರೇನಂತಾರೆ? ಭಗವಂತನೇ ಇಲ್ಲ, ನಾನೇ ಭಗವಂತ ಅಂತ ಹೇಳ್ತಾರಲ್ವಾ. ಅದು ಅಂದ್ರೆ ಆ ಬದ್ಧಾತ್ಮನ ಅಹಂಕಾರದ ಭಾವ ಇದೆಯಲ್ಲ, ಅದು ಕೊನೇ ಮಟ್ಟಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ಅಲ್ಲಿಂದ ಅವರು ಹೇಗೆ ಅಂತಂದ್ರೆ ನಾನೇ ಎಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಈ ಸಮಗ್ರ ಭೌತಿಕ ಜಗತ್ತನ್ನ ನಿಯಂತ್ರಣ ಮಾಡುವಂತಹ ಮಾಯಾಶಕ್ತಿ ಇದ್ದಾಳಲ್ಲ, ಅವಳು ಬೀಸುವಂತ ಕೊನೆ ಉರುಳು ಯಾವುದು ಅಂತಂದ್ರೆ ನಾನೇ ಭಗವಂತ ಅಂತ ಹೇಳ್ಕೊಳ್ಳೋದು. ಈಗ ನಮಗೂ ಕೂಡ ಆ ಮಾಯಾಶಕ್ತಿ ಇದೆ. ಅದಕ್ಕೋಸ್ಕರ ಇನ್ನೂ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ, ನಾನೇ ಮಾಡ್ತಾ ಇರೋದು ಇದೆಲ್ಲ ಅಂತೀವಿ. ಆದ್ರೆ ನಾನೇ ಭಗವಂತ ಅನ್ನಲ್ಲ. ಅಂದ್ರೆ ಅಂತ ಮಟ್ಟಕ್ಕೆ ಹೋಗಿಲ್ಲ ನಾವು. ಆದ್ರೆ ಅದರಿಂದ ಸ್ವಲ್ಪ ಮೇಲ್ಮಟ್ಟದಲ್ಲಿದ್ದೀವಿ. ಅಂದ್ರೆ ಏನು? ನಾನು ಮಾಡ್ತಾ ಇದ್ದೀನಿ, ಆದ್ರೆ ಭಗವಂತ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಅಲ್ಲಿ ನಾನು ನಂದು ಅನ್ನೋದೆಲ್ಲ ಇದೆ.
ನಾನೇ ಮಾಡ್ತಾ ಇದ್ದೀನಿ, ಆಮೇಲೆ ನಾನೇ ಮಾತಾಡ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ, ನಾನೇ ಕಲ್ತಿದ್ದೀನಿ, ನಾನೇ ಈ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ದೀನಿ, ನನ್ನಿಂದಾನೇ ಆಗ್ತಾ ಇದೆ. ಇದೆಲ್ಲ ಇದೆ ನಮಗೆ ಅಲ್ವಾ? ಈ ಒಂದು ರೀತಿಯ ಅಹಂಕಾರ ಇದೆಲ್ಲ ಯಾವುದರಿಂದ ಬರುತ್ತೆ ಅಂದರೆ ತಮೋಗುಣದಿಂದ. ಅಂದರೆ ನಮ್ಮಲ್ಲಿ ತಿಳುವಳಿಕೆ ಏನು ಇಲ್ಲದೆ ಇರೋದ್ರಿಂದ, ಮತ್ತು ಆ ರುದ್ರದೇವರು ನಮ್ಮನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿರೋದ್ರಿಂದ, ಆ ನಿಯಂತ್ರಿತ ದೇವತೆಯ ಅಡಿಯಲ್ಲಿ ನಾವು ಇದ್ದೀವಿ. ಆದ್ರೆ ಅದರಿಂದ ಹೊರಗಡೆ ಕೂಡ ಬರಬಹುದು ನಾವು. ಆದ್ರೆ ನಾವು ಅಲ್ಲೇ ಇದ್ರೆ ಏನಾಗುತ್ತೆ, ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಇದೆಲ್ಲ ನಾನೇ ಮಾಡ್ತಿರೋದು, ನನ್ನಿಂದಾನೇ ಆಗ್ತಿದೆ ಅಂತ ಅನ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂತಂದ್ರೆ, ನಾನೇ ಭಗವಂತ ಅಂತ. ಅಂದ್ರೆ ಮಾಯೆ ಏನ್ ಮಾಡ್ತಾಳೆ, ನಾವು ಒಂದೊಂದು ಹೆಜ್ಜೆ ಮುಂದೆ ಬರ್ತಾ ಇದ್ದಂಗೂ ಕೂಡ ನಮ್ಮನ್ನ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆಯ್ತಾ? ಇವ್ರನ್ನ ಟೆಸ್ಟ್ ಮಾಡ್ಬೇಕು ಅಂತ ಟೆಸ್ಟ್ ಮೇಲ್ ಟೆಸ್ಟು, ಟೆಸ್ಟ್ ಮೇಲ್ ಟೆಸ್ಟ್ ಕೊಡ್ತಾ ಇರ್ತಾಳೆ. ಅದನ್ನೆಲ್ಲ ಪಾರ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಯಾವಾಗ ನಾವು ಅದರಲ್ಲಿ ತಪ್ಪು ಹೋಗ್ತೀವೋ, ನಾವು ಇನ್ನೂ ಕೆಳಮಟ್ಟಕ್ಕೆ ಬರ್ತಾ ಹೋಗ್ತೀವಿ. ಅವಳು ನಮಗಿನ್ನೂ ಕಷ್ಟ ಕೊಟ್ಟಾಗ ನಾವು ಅದನ್ನ ಎದುರಿಸಿ ಮುಂದೆ ಬರೋದನ್ನ ಬಿಟ್ಟು ನಾವು ಇನ್ನೂ ಕೆಳಗೆ ಇಳಿತಾ ಹೋಗ್ತೀವಲ್ವಾ? ಆಗ ತಮೋಗುಣದ ಅತೀ ಸೂಕ್ಷ್ಮ ಮಟ್ಟಕ್ಕೆ ಬಂದ್ಬಿಡ್ತೀವಿ. ಸೂಕ್ಷ್ಮ ಅಂಶಕ್ಕೆ ತಲುಪಿಬಿಡ್ತೀವಿ. ಅಲ್ಲಿ ಏನಾಯ್ತು, ಮಾಯೆ ಏನ್ ಮಾಡ್ತಾಳೆ, ನೀನೇ ದೇವತೆ ಅಂತ ಹೇಳ್ಕೊಡ್ತಾಳೆ. ಆಯ್ತಾ? ನೀನೇ ಪರಮಪುರುಷ ಅಂತ ಹೇಳ್ಕೊಡ್ತಾಳೆ. ಹೇಳು ಅಂತಾರೆ. ಆದ್ರೆ ಬುದ್ಧಿ ಯಾರಲ್ಲಿ ಇರುತ್ತೋ ತಮೋಗುಣದಿಂದ ಸ್ವಲ್ಪ ಆದ್ರೂ ಮೇಲಕ್ಕೆ ಬಂದಿರೋರು, ಇಲ್ಲ ಇಲ್ಲ ನಾನು ದೇವ್ರಲ್ಲ. ನನ್ನನ್ನ ಕಾಪಾಡ್ತಾ ಇರೋನ್ ಬೇರೆಯವನೇ ಇದ್ದಾನೆ. ನಾನು ಅವನ ಒಂದು ಸೇವಕ ಅನ್ನೋದು ನಮಗ್ ಗೊತ್ತಾಗತ್ತೆ. ಯಾವಾಗ ಸತ್ವಗುಣದಲ್ಲಿ ಏನಾದ್ರೂ ನಾವಿದ್ರೆ. ಆಯ್ತಾ? ಮುಂದಕ್ಕೆ ಹೋದ್ರೆ. ಆದ್ರೆ ಅವಳು ಹಾಕುವಂತ ಬಲೆಗೇನಾದ್ರೂ ಬಿದ್ದೋಯ್ತು ಅಂತಂದ್ರೆ, ಹೌದು ನಾನೇ ದೇವತೆ, ನಾನೇ ಪರಮಪುರುಷ, ನಾನೇ ಎಲ್ಲ, ನಾನೇ ಪರಮಪ್ರಭು ಅಂತೆಲ್ಲ ನಾವು ಅನ್ಕೊಂಡ್ಬಿಡ್ತೀವಿ. ಆಯ್ತಾ? ಈ ರೀತಿ ಮಾಯಾಶಕ್ತಿ ನಮಗೆ ಬಲೆಯನ್ನ ಬೀಸ್ತಾಳೆ. ಅವಳು ಬೀಸುವಂತ ಕೊನೆಯ ಉರುಳು ಯಾವುದು ಅಂತಂದ್ರೆ, ನಾನೇ ಭಗವಂತ ಅನ್ನುವಂತ ಒಂದು ಅಹಂಕಾರ ಅಂತ ಇಲ್ಲಿ ತಿಳ್ಕೋಬಹುದು. ಈಗ ನಮಗೆ ಕೆಲವೊಂದು ವಿಷಯಗಳು ಹೇಗ ಅಹಂಕಾರ ಅನ್ನೋದು ಉತ್ಪತ್ತಿ ಆಯ್ತು, ಅದರ ದೇವತೆ ಯಾರು ಅನ್ನೋದು ಗೊತ್ತಾಯ್ತಲ್ವಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.